ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಮನೆಯಲ್ಲಿ ತುಂಬಾ ಪರಿಸ್ಥಿತಿ, ನಾವೇನ್ ಕೆಲ್ಸ ಕೈ ಹಾಕಿದ್ರು ಅದು ಸಕ್ಸಸ್ ಆಗ್ತಾ ಇರ್ಲಿಲ್ಲ. ನಾವು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟೇಜ್ ಅಲ್ಲಿ ಇದ್ವಿ ಸರ್. ಮಾಡಿದಾಗ್ಲೂ ನಾನು ಹೇಳಿದ್ದೆ ಅದು, ನಾವಿರೋ ಕಂಡೀಷನ್ ಇವಾಗ ನಾನು ಸೂಸೈಡ್ ಮಾಡ್ಕೋಬೇಕು ಆಗ್ತಾ ಇಲ್ಲ, ನಾನು ಏನಾದ್ರು ಮಾಡ್ಕೊಂಡು ಸತ್ತೋಗ್ಬೇಕು ಅನ್ನಿಸ್ತಾ ಇದೆ ಗುರುಜಿ ಅಂತ ನಾನು ಹೇಳ್ಕೊಂಡೆ. ಅದು ಮಾಡಿ ಬಾಬಾಜಿ ಗುರುಕುಲಕ್ಕೆ ಒಂದ್ಸಲ ಜಾಯಿನ್ ಆಗಿ ನೀವು ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ರು ಸರ್. ಅದು ಗುರು ಮಂತ್ರ ಅಂತ, ಅವ್ರ ಪ್ರತಿಯೊಬ್ಬರಿಗೂ ಸಹ ಆ ಮಂತ್ರನ ಪ್ರತಿ ದಿವಸ ನಮ್ಮ ಹತ್ರ ಜಪ ಮಾಡಿಸ್ತಾರೆ ಸಲ. ಅದಕ್ಕೆ ನಿಯಮ ನಿಷ್ಠೆ ಅನ್ನೋದೆಲ್ಲ ಏನು ಇಲ್ಲ ಸರ್. ಬರೀ 108 ಸಲ ಖಂಡಿತ ಅದು ಸಾಧ್ಯ ಇಲ್ಲ ಸರ್. ಅದನ್ನ ನಾವು ಎಷ್ಟು ಸಾಧನೆ ಮಾಡ್ತೀವಿ ಅಷ್ಟು ನಮ್ಗೆ ಶಕ್ತಿ ಹಂಗಾಗಿ ನಾವು ಜಪ ಮಾಡಕ್ಕೆ ನಮಗೂ ಈಸಿ ಆಯ್ತು. ನಾನು ಅವ್ರ ಮುಂದೆ ಚಾಲೆಂಜಿಂಗ್ ಆಗಿ ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ. ಜೊತೆಲಿರೋ ಫ್ರೆಂಡ್ಸ್ಗಳೇ ಮಾಡಿಸಿದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಯಾಕೆ ಸುಮಾರು ಕಡೆ ನಾನು ಹೋಗಿ ಸುಮಾರು 5-6 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಆ ಮಂತ್ರ ಪ್ರಾಕ್ಟೀಸ್ ಮಾಡ್ತಾ ನನ್ನ ಮನಸ್ಸು ಶಾಂತಿ ಆಯ್ತು, ಸಮಾಧಾನ ಆಯ್ತು. ಪ್ರಾಬ್ಲಮ್ ಇಂದ ಕೂಡ ಆಚೆ ಬಂದಿದ್ದೀನಿ ಇವಾಗ. ಗುರುಜಿ ಅದನ್ನ ರಿಮೂವ್ ಕೂಡ ಮಾಡಿದ್ದಾರೆ. ಹೋಗಿ ನೋಡಿ ಏನಾಗಿದೆ ಅಂತ ನನ್ನ ಕಷ್ಟನ ನಾನೇ ನೋಡಿ ಅದನ್ನ ರಿಮೂವ್ ಕೂಡ ಮಾಡಿದೆ. ತುಂಬಾ ಅಂದ್ರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಚೇಂಜಸ್ ಇದೆ. ಒಂದು ಮಂತ್ರ ಕೊಟ್ಟಿದ್ರು ಗುರುಗಳು ಅಂತ, ಏನ್ ಮಂತ್ರ ಮೇಡಮ್? ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಎಲ್ಲ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಅದ್ಭುತವಾದ ಒಂದು ಸಂಚಿಕೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ಈ ಸಂಚಿಕೆಗೋಸ್ಕರ ನಾನು ತುಂಬಾ ಕಾಯ್ತಾ ಇದ್ದೆ. 2 ತಿಂಗಳಿಂದ ನಾನು ಈ ಸಂಚಿಕೆ ಮಾಡಬೇಕು ಅಂತ ತುಂಬಾ ಕಾಯ್ತಾ ಇದ್ದೆ. ನಾನು ಕುಶಾಲ್ ಅವರನ್ನ ಬಹಳಷ್ಟು ಎಷ್ಟೋ ಸರಿ ಕಾಲ್ ಮಾಡಿ ಯಾವಾಗ ಇಟ್ಕೊಳ್ಳೋಣ ಸರ್, ಹೇಗೆ ಮಾಡೋಣ ಅಂತ ತುಂಬಾ ಒಳ್ಳೊಳ್ಳೆ ಪ್ಲಾನ್ಸ್ ಆಗ್ತಾ ಇದ್ವಿ. ಯಾವ ಥರ ಮಾಡ್ಬೋದು ವಿಡಿಯೋಸು, ಯಾವ ಥರ ನಮ್ಮ ವೀಕ್ಷಕರಿಗೆ ಕೊಡ್ಬೋದು ಅಂತ. ಸೊ ಈ ಹಿಂದೆ ನೀವೆಲ್ಲ ನೋಡಿದ್ರಿ ಕುಶಾಲ್ ಅವರ ಒಂದು ವಿಡಿಯೋಸ್, ಸಮೋಹಿನಿ ಬಗ್ಗೆ ಸಾಕಷ್ಟು ವಿಚಾರನ ನಮ್ಮ ಹತ್ರ ಹಂಚ್ಕೊಂಡಿದ್ರು. ಸೊ ಹಾಗಾಗಿ ಈ ಒಂದು ಸಂಚಿಕೆಗಳಲ್ಲಿ ಯಾವ ಥರ ನಮ್ಮ ವೀಕ್ಷಕರಿಗೆ ಕೊಡಬೇಕು ಅನ್ನೋ ಒಂದು ಕುತೂಹಲ ನಮ್ಮಲ್ಲೂ ಇತ್ತು, ಗುರುಗಳಾದಂಥ ಕುಶಾಲ್ ಅವ್ರ ಹತ್ರ ಕೂಡ ಇತ್ತು. ಸೊ ಹಾಗಾಗಿ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಈಗಾಗಲೇ ಅವ್ರ ಹತ್ರ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರ ಹತ್ರ ಸಮೋಹಿನಿ ಚಿಕಿತ್ಸೆಯನ್ನು ತಗೊಂಡಿದ್ದಾರೆ. ಅವರೇ ಸ್ವತಃ ಸಮೋಹಿನ ಕಲಿತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂಚಿಕೆಯಲ್ಲಿ ನಿಮಗೆ ಏನು ವಿಶೇಷತೆ ಅಂತ ಹೇಳಿದ್ರೆ, ಸಮೋಹಿನಿಗೆ ಒಳಪಟ್ಟಂತ ಕೆಲವು ಜನರನ್ನ ನಾವು ಅವರನ್ನ ಸಮೋಹಿನಿಗೆ ಹೇಗೆ ಹೋಗ್ತಾರೆ, ಸೊ ಯಾವ ರೀತಿ ಅವರು ಈ ಮುಂಚೆ ಇದ್ರು, ಸೊ ಹೇಗೆ ಬದಲಾವಣೆ ಆಗಿದೆ, ಸೊ ಅನ್ನೋದನ್ನ ಈ ಒಂದು ಹಲವಾರು ಸಂಚಿಕೆ ರೂಪದಲ್ಲಿ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈಗಾಗಲೇ ಮಹಾ ಅವತಾರ್ ಬಾಬಾಜಿ ಗುರುಕುಲದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಅವರ ಮೂಲಕ ಸಮೋಹಿನಿಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳು ಅವರೇ ಸ್ವತಃ ನಿಮ್ಮ ಮುಂದೆ ಬಂದು ಅವರ ಹೇಗಿದ್ರು, ಅವರು ಈ ಮುಂಚೆ ಏನೇನು ಸಮಸ್ಯೆ ಅವರಲ್ಲಿ ಇತ್ತು, ಸೊ ಹಾಗಾಗಿ ಇಲ್ಲಿ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ, ಯಾವ ಥರ ಪರಿಹಾರ ಸಿಕ್ಕಿದೆ ಅನ್ನೋದನ್ನ ಅವ್ರ ಹತ್ರನೇ ನಾವು ಕೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ಸಂಚಿಕೆಗಳನ್ನು ನೀವು ನೋಡ್ತಾ ಬನ್ನಿ, ನಿಮಗೆ ಗೊತ್ತಾಗತ್ತೆ. ಸೊ ಹೇಗೆ ಅವರು ಆ ಸಮಸ್ಯೆಯಿಂದ ಹೊರಬರ್ತಾರೆ ಅನ್ನೋದನ್ನ ಅವ್ರ ಮೂಲಕನೇ ನಾವು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಾವು ತೋರಿಸುವಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಯಾರು ನಮ್ಮ ಮುಂದೆ ಬಂದು ಏನು ಅವರ ಒಂದು ವಿಚಾರನ ಹೇಳ್ಕೊತಾರೆ ಅಂತ, ಇವರ ಹೆಸರು ರೂಪಶ್ರೀ ಅಂತ. ವೀಕ್ಷಕರೇ, ಇನ್ನೊಂದು ಇದ್ರ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ, ಅವರ ಮುಖಾನ ನಮ್ಮ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ಯಾರು ನೋಡ್ತಾ ಇದ್ದೀರಾ ವೀಕ್ಷಕರು, ಸೊ ಇದನ್ನ ತಾವು ಏನು ತಿಳ್ಕೊಳ್ಳದೆ ಈ ಎಲ್ಲ ಸಂಚಿಕೆಗಳನ್ನು ನೋಡ್ತಾ ಬರಬೇಕು ಅನ್ನೋದನ್ನ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ಇನ್ನೇನು ಈ ಸಂಚಿಕೆನ ಪ್ರಾರಂಭ ಮಾಡೋಣ. ಸಮೋಹಿನಿಗೆ ಒಳಪಟ್ಟಂತಹ ರೂಪಶ್ರೀ ಅವರು ಏನೆಲ್ಲ ಒಂದು ಸಮಸ್ಯೆನ ಎದುರಿಸ್ತಾ ಇದ್ರು, ಹಾಗಾಗಿ ಆ ಸಮಸ್ಯೆಯಿಂದ ಹೇಗೆ ಹೊರಬಂದರು, ಎಲ್ಲ ಒಂದು ಅನಿಸಿಕೆಯನ್ನ ಅವ್ರ ಹತ್ರನೇ ಕೇಳಿ ತಿಳಿಯೋಣ. ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಎಲ್ಲಿಂದ ತಾವು ಬರ್ತಾ ಇದ್ದೀರಾ? ಸರ್, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಬೆಂಗಳೂರಿಂದನಾ? ಹೌದು ಸರ್. ಓಕೆ. ಅಂದ್ರೆ ನಿಮ್ಗೆ ಈ ಒಂದು ಬಾಬಾಜಿ ಗುರುಕುಲ ಹೇಗೆ ಪರಿಚಯ ಆಯ್ತು? ಸರ್, ನಾನು ವಿಶ್ವಪ್ರಿಯ ಚಾನೆಲ್ನ ಕಂಟಿನ್ಯೂಸ್ ನೋಡ್ತಾ ಇದ್ದೆ. ನಾನು ನಿಮ್ಮ ಫಾಲೋವರ್. ನನ್ನ ಚಾನೆಲ್ ನೋಡುವಾಗ ಕುಶಾಲ್ ಗುರೂಜಿ ಅವ್ರದ್ದು ಇಂಟರ್ವ್ಯೂ ನೋಡಿದೆ ನಾನು, ಸಮೋಹಿನಿ ಬಗ್ಗೆ
ನೋಡಿ ನಾನು ತಿಳ್ಕೊಬೇಕು ಅಂತ ಹೇಳಿ ನಾನು ಗುರೂಜಿಯವರಿಗೆ ಕಾಲ್ ಮಾಡಿದೆ. ಸಮೋಹಿನಿಗೆ ನಾನು ಹೋಗ್ಬೇಕು, ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ತುಂಬಾ ಅಂದ್ರೆ ಯಾವ ತರ ಸಮಸ್ಯೆ? ಎಲ್ಲಾ ತರ ಸಮಸ್ಯೆನೂ ಸರ್. ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಮನೆಯಲ್ಲಿ ತುಂಬಾ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ನಮ್ಮ ಮನೆಯವರಿಗೆ ಕೆಲಸದಲ್ಲೂ ಪ್ರಾಬ್ಲಮ್ ಆಗ್ತಾ ಇತ್ತು. ನಾವೇನ್ ಕೆಲಸ ಕೈ ಹಾಕಿದ್ರು ಅದು ಸಕ್ಸಸ್ ಆಗ್ತಾ ಇರ್ಲಿಲ್ಲ. ನಮ್ಗೆ ಪ್ರತಿಯೊಂದು ಕೂಡ ತುಂಬಾ ಪ್ರಾಬ್ಲಮ್ ಅಲ್ಲಿ ಇತ್ತು. ಹೆಂಗಿತ್ತು ಅಂದ್ರೆ ನಾವು ಬದುಕಲೇಬಾರ್ದು, ನಾವು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸ್ಟೇಜಲ್ಲಿ ಇದ್ವಿ ಸರ್. ನಾವು ಈ ಚಾನೆಲ್ ನೋಡುವಾಗ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗುರೂಜಿ ಕಾಲ್ ಮಾಡಿದಾಗ್ಲೂ ನಾನು ಹೇಳಿದ್ದೆ ಅದು, ನಾವು ಇರೋ ಕಂಡೀಷನ್ ಇವಾಗ ನಾನು ಸೂಸೈಡ್ ಮಾಡ್ಕೋಬೇಕು, ಜೀವನನೇ ಬೇಡ, ಮಕ್ಳಿಗೋಸ್ಕರ ನಾನು ಇದ್ದೀನಿ, ಮಕ್ಳು ನೋಡ್ಕೊಂಡಿದ್ದೀನಿ, ಜೀವನ ಬೇಡ, ಅಷ್ಟು ತುಂಬಾ ತುಂಬಾ ಅಂದ್ರೆ ತುಂಬಾ ನೊಂದಿದ್ದೆ ನಾನು. ಇದನ್ನ ನೋಡಿ ನಾನು ಗುರೂಜಿಗೆ ಕಾಲ್ ಮಾಡಿದಾಗ ಅವರು ಸ್ವಲ್ಪ ಬ್ಯುಸಿ ಇದ್ರು. ಸಂಜೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದ್ರು. ಹೇಳಿದೆ ನಾನು, ನನಗೆ ಹಿಂಗೆ ತುಂಬ ಸಮಸ್ಯೆ ಇದೆ ಗುರೂಜಿ. ಹತ್ಕೊಂಡೆ ನಾನು, ಅಷ್ಟು ನೋವಿತ್ತು ನನಗೆ ಆ್ಯಕ್ಚುಲಿ. ಇಲ್ಲ ಗುರೂಜಿ, ನನಗೆ ಆಗ್ತಾ ಇಲ್ಲ, ನನ್ನ ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ, ನಾವು ಕಷ್ಟಪಟ್ಟು ದುಡಿದ್ರೂ ನಮ್ಗೆ ಏಳಿಗೆ ಆಗ್ತಾ ಇಲ್ಲ, ತುಂಬ ನೋವಲ್ಲಿದ್ದೀನಿ ನಾನು, ನನ್ನ ಮಕ್ಳಿಗೆ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗ್ತಾಯಿಲ್ಲ. ಮುಂಚೆ ತುಂಬ ಚೆನ್ನಾಗಿದ್ವಿ, ಇವಾಗ ತುಂಬ ಪ್ರಾಬ್ಲಮ್ ಆಗಿದೆ, ನಮಗೆ ಆಗ್ತಾ ಇಲ್ಲ, ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬೇಕು ಅನ್ನಿಸ್ತಾ ಇದೆ ಗುರೂಜಿ ಅಂತ ನಾನು ಹೇಳ್ಕೊಂಡೆ. ಅದಕ್ಕೆ ಗುರೂಜಿ ನಮಗೆ ಧೈರ್ಯ ಕೂಡ ಹೇಳಿದ್ರು, ಇದೆಲ್ಲ ಸಮಸ್ಯೆನೇ ಅಲ್ಲಮ್ಮ, ಒಂದ್ಸಲ ನೀವು ಬಂದು ನಮ್ಮನ್ನ ಮೀಟ್ ಮಾಡಿ, ಬಾಬಾಜಿ ಗುರುಕುಲಕ್ಕೆ ಒಂದ್ಸಲ ಜಾಯಿನ್ ಆಗಿ, ನೀವು ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ರು. ಅದೆಲ್ಲ ಹೇಳಿದ್ಮೇಲೆ ನಾನು ಅಷ್ಟು ನಂಬಲಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಜಾಯಿನ್ ಆದೆ. ನಾನು ಫಸ್ಟ್ ಡೇ ಅಷ್ಟೇ ಜಾಯಿನ್ ಆದೆ. ಮತ್ತೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ನನಗೆ ಏನಕ್ಕೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಮನೇಲಿ ಪೂಜೆ ಮಾಡೋಕ್ಕೂ ಸಹ ನನಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಯಾಕೆ ಸುಮಾರು ಕಡೆ ನಾನು ಹೋಗಿ ಸುಮಾರು 5-6 ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಈ ಪರಿಹಾರಕ್ಕೋಸ್ಕರ ಅಂತಾನೆ. ಯಾರೇ ಏನೇ ಹೇಳಿದ್ರು ಕೂಡ, ಯಾವ ಚಾನಲಲ್ಲಿ ಯಾರು ನೋಡಿದ್ರು ಅಷ್ಟೇ, ಇಲ್ಲ ಯಾರಾದ್ರೂ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಾಗುತ್ತೆ ಅಂದ್ರು ಅಷ್ಟೇ, ನಾ ಹೋಗ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅಲ್ಲೆಲ್ಲ ಹೋದ್ರೆ ಸರಿ ಹೋಗುತ್ತಾ ಇಲ್ವಾ, ನನ್ನ ಮನೆಯವ್ರನ್ನ ಬಿಟ್ಬಿಟ್ಬೇಕಂದ್ರೆ ನಾನು ಹೋಗ್ಬಿಟ್ಟು ಕೇಳ್ಕೊಂಡ್ ಬರ್ತಾ ಇದ್ದೆ. ಎಲ್ಲೋ ಪರಿಹಾರ ಆದ್ರೆ ಸಾಕು ಅಂತೇಳಿ ಹೋಗ್ತಾ ಇದ್ದೆ ನಾನು. ಎಲ್ಲಿ ಹೋದ್ರೂ ದುಡ್ಡು ಖರ್ಚಾಗ್ತಾ ಇತ್ತು ಬಿಟ್ಟರೆ ನನಗೆ ಪರಿಹಾರ ಅಂತಾನೆ ಸಿಕ್ಕಿರ್ಲಿಲ್ಲ. ಆಮೇಲೆ 1 ವಾರ ನಾನು ಇವ್ರ ಕ್ಲಾಸಸ್ ಅಟೆಂಡ್ ಮಾಡಲಿಲ್ಲ. 1 ವಾರ ಆದಮೇಲೆ ಸುಮ್ಮನೆ ನೋಡೋಣ, ಇವ್ರದ್ದು ಗ್ರೂಪ್ ಜಾಯ್ನ್ ಆಗಿದ್ದೆ ಅಷ್ಟೇ. ನಾನು ಗ್ರೂಪ್ ಜಾಯ್ನ್ ಆಗಿದ್ದಾಗ ಎಲ್ಲರೂ ಜಾಯ್ನ್ ಆಗ್ತಾನೆ ಇದ್ರು. ಏನಿದೆ ಇವ್ರು ಇಷ್ಟೊಂದು ಜಾಯ್ನ್ ಆಗ್ತಾ ಇದಾರಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಗ್ರೂಪ್ ಜಾಯ್ನ್ ಆದೆ. ಅವತ್ತು ನಾನು ಬ್ಯಾಡ್ ಲಕ್ಕ ಗುಡ್ ಲಕ್ಕ ಗೊತ್ತಿಲ್ಲ. ಗುರೂಜಿ ನನ್ನನ್ನೇ ಕೇಳಿದ್ರು ಮಂತ್ರ ಹೇಳಿ ಅಂತ. ನನಗೆ ಅಟೆಂಡ್ ಮಾಡಿಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಫಸ್ಟ್ ಡೇ ನಾನೇ ಡೌಟ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನನಗೆ ಅನುಮಾನ ಇದೆ, ನೀವು ಪರಿಹಾರ ಮಾಡ್ತೀರಂತ ನನಗೆ ಅನುಮಾನ ಇದೆ ಅಂತ ನಾನೇ ಕ್ವಶನ್ ಕೇಳಿದ್ದೆ ಗುರೂಜಿ ಹತ್ರ. ಮತ್ತೆ ಇವಾಗ ನಾನೇ ಅಟೆಂಡ್ ಮಾಡಿಲ್ಲ ಅಂದ್ರೆ ಏನ್ ಅಂದ್ಕೊಂತಾರೆ ಅನ್ನೋದು ನನಗೆ ಗಿಲ್ಟ್ ಇತ್ತು. ಮತ್ತೆ ಅಷ್ಟು ಜನದ ಮುಂದೆ ಅವಮಾನ ಆಗೋಗ್ಬಿಟ್ರೆ, ಅವತ್ತಷ್ಟು ಇದಾಗಿ ಕೇಳಿದ್ರು ಇವರೇ ಅಟೆಂಡ್ ಮಾಡಿಲ್ವಾ ಅಂತ, ಅದೂ ಇತ್ತು ನನಗೆ. ಹಂಗಾಗಿ ನಾನು ಇಲ್ಲ ಗುರೂಜಿ ಹೊರಗಡೆ ಇದ್ದೀನಿ. ಅವತ್ತು ಆಕ್ಚುಲಿ ಹೊರಗಡೆನೆ ಇದ್ದೆ ನಾನು, ಗಾಡಿ ಸೌಂಡ್ ಎಲ್ಲ ಇತ್ತು. ಇಲ್ಲ ಗುರೂಜಿ ಹೊರಗಡೆ ಇದ್ದೀನಿ, ಡಿಸ್ಟರ್ಬ್ ಆಗ್ತಾ ಇದೆ, ನನಗೆ ಮಂತ್ರ ಹೇಳಕ್ ಆಗ್ತಾ ಇಲ್ಲ ಅಂತ ಅವತ್ತು ಸುಳ್ಳು ಹೇಳಿದೆ ನಾನು. ಸುಳ್ಳು ಹೇಳಿದ್ಮೇಲೆ ಅವತ್ತು ಫುಲ್ ಅಟೆಂಡ್ ಮಾಡಿದೆ ಅವ್ರ ಕ್ಲಾಸಸ್. 1-2 ಅವರ್ ನಾನು ಕ್ಲಾಸಸ್ ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದ್ಮೇಲೆ ನನ್ಗೆ ಅನ್ನಿಸ್ತು, ಹೌದು ಇದಕ್ಕೆ ಜಾಯ್ನ್ ಆದ್ರೆ ನಾನು ಏನೋ ಕಲಿಬಹುದು, ನನ್ನಲ್ಲಿ ಚೇಂಜಸ್ ಆಗುತ್ತೆ ಅಂತ ಅನ್ಸಿದ್ಮೇಲೆ ನಾನು ಸಾಟರ್ಡೆ ಅಟೆಂಡ್ ಮಾಡಿದ್ದು. ಸಂಡೇ ವೆಯ್ಟ್ ಮಾಡಿದೆ ಕ್ಲಾಸ್ಗೋಸ್ಕರ, ಆದ್ರೆ ಸಂಡೇ ಕ್ಲಾಸಸ್ ಇರಲಿಲ್ಲ. ಮತ್ತೆ ಮಂಡೇ ಈವ್ನಿಂಗ್ ನಾನು ಎಷ್ಟೊತ್ತಿಗೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ ಅಟೆಂಡ್ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದ್ಮೇಲೆ ಅವತ್ತು ನನ್ನ ಕೇಳಲಿಲ್ಲ ಮಂತ್ರ ಏನು ಹೇಳಬೇಕು ಅಂತ. ಅವ್ರು ಹೇಳಿದ ಮಂತ್ರ ಎಲ್ಲ ನಾನು ಬರ್ದಿಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಅವ್ರು ಯಾವಾಗ ಕೇಳ್ತಾರೆ ಗೊತ್ತಿಲ್ಲ, ಕೇಳ್ದಾಗ ನಾನು ಹೇಳ್ಬೇಕು ಅಂತ. ಆ ಮಂತ್ರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ಚೇಂಜಸ್ ಅಂದ್ರೆ ನನಗೆ ಮನಸ್ಸು ಶಾಂತಿ ಆಯ್ತು, ಸಮಾಧಾನ ಆಯ್ತು. ನನ್ನ ಮಕ್ಕಳು ಕೂಡ ಮಾತಾಡಿದ್ರೆ ನಾನು ಕೋಪ ಮಾಡ್ಕೊತಾ ಇದ್ದೆ. ಆ ಕೋಪ ಸ್ವಲ್ಪ ತಾಳ್ಮೆ ಆಯ್ತು. ಒಬ್ರು ಮಾತಾಡಿದ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ, ಒಬ್ರು ಮಾತನ್ನ ನಾನು ಕೇಳ್ಬೇಕು ಅನ್ನೋಷ್ಟು ತಾಳ್ಮೆ ಬಂತು ನನಗೆ. ನನ್ನಲ್ಲೇ ಚೇಂಜಸ್ ಆಗ್ತಾ ಹೋಯ್ತು. ಅದಾದ್ಮೇಲೆ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಹೋದೆ. ಆಮೇಲೆ ಒಂದ್ಸಲ ನಾನು ಕೇಳಿದೆ ಗುರುಜಿ ನನಗೆ ಸಮೋಹಿನಿಗೆ ಹೋಗ್ಬೇಕು, ನಾನು ಬರ್ಬೋದಾ ಅಂತ ಕೇಳಿದೆ. ಆಯ್ತು ಬನ್ನಿ ಅಂತೆಲ್ಲ ಹೇಳಿದ್ರು. ಬಂದ್ಮೇಲೆ ನಾನು ಹಿಪ್ನೋಟೈಸ್ ಮಾಡಿಸ್ಕೊಂಡ್ಮೇಲೆ ಗೊತ್ತಾಯ್ತು ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಆ ಪ್ರಾಬ್ಲಮ್ ಇಂದ ಕೂಡ ಆಚೆ ಬಂದಿದ್ದೀನಿ ಇವಾಗ. ಗುರೂಜಿ ಅದನ್ನ ರಿಮೂವ್ ಕೂಡ ಮಾಡಿದ್ದಾರೆ. ನನ್ನ ಮುಖಾಂತರನೇ ರಿಮೂವ್ ಮಾಡಿಸಿದ್ರು. ನನಗೆ ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮುಖಾಂತರನೇ ರಿಮೂವ್ ಮಾಡಿಸಿದ್ರು. ನಾನೇ ಹೋಗಿ ನೋಡಿ ಏನಾಗಿದೆ ಅಂತ ನನ್ನ ಕಷ್ಟನ ನಾನೇ ನೋಡಿ ಅದನ್ನ ರಿಮೂವ್ ಕೂಡ ಮಾಡಿದೆ. ಅದಾದ್ಮೇಲೆ ನನ್ನ ಲೈಫಲ್ಲಿ ಚೇಂಜಸ್ ತುಂಬಾ ಇದೆ. ತುಂಬ ಅಂದ್ರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಚೇಂಜಸ್ ಇದೆ. ನನಗಲ್ಲಿ ಮನಸ್ಸಲ್ಲಿ ತಾಳ್ಮೆ ಇದೆ. ಏನೋ ಒಂದು ಸಾಧಿಸ್ತೀನಿ. ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದವಳು, ನನ್ನನ್ನು ಆಡ್ಕೊಂಡಿದ್ದ ಜನಗಳ ಮುಂದೆ ನಾನು ಮತ್ತೆ ಎದ್ದು ನಿಲ್ತೀನಿ. ನಾನು ಅವ್ರ ಮುಂದೆ ಚಾಲೆಂಜಿಂಗ್ ಆಗಿ ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ
ಅನ್ನೋದು ಹೋಪ್ ಬಂದಿದೆ. ನನಗೆ ಏನು ಮಾಡಬೇಕು ಅಂತಲೇ ದಾರಿನೇ ಕಾಣಿಸ್ತಾ ಇರಲಿಲ್ಲ. ಮುಂಚೆ ತುಂಬ ಆಕ್ಟಿವ್ ಆಗಿದ್ದವಳು ಫುಲ್ ಡಲ್ ಆಗಿ ಹೋಗಿದ್ದೆ. ಅದೇನು ಹೇಳಿದ್ರು ಕೇಳ್ತಾ ಇದ್ದೆ. ನನಗೆ ದಾರಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಮುಂದಕ್ಕೆ ನನ್ನ ಲೈಫ್ ಏನು, ನಾನು ಏನು ಮಾಡಿದ್ರೆ ನಾನು ಇಂಪ್ರೂವ್ ಆಗ್ತೀನಿ ಅಷ್ಟು ತಲೆ ಕೆಡಿಸ್ಕೊತಾ ಇದ್ದೆ. ಆದರೆ ಇವಾಗ ಏನು ಬಂದಿದೆ ಅಂದರೆ ಧೈರ್ಯ ಬಂದಿದೆ. ಇಲ್ಲ, ನಾನೇನೋ ಒಂದು ಅಚೀವ್ ಮಾಡ್ತೀನಿ, ನಾನು ಧೈರ್ಯವಾಗಿರಬೇಕು, ನಾನು ಮುಂದೆ ಬರ್ತೀನಿ, ಇಷ್ಟು ದಿವಸದಲ್ಲಿ ನಾನು ಆಚೆ ಬರ್ತೀನಿ ಅಂತ ನಾನೇ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದೆಲ್ಲ ಸಾಧ್ಯ ಆಗಿದ್ದು ಕುಶಾಲ್ ಗುರೂಜಿಯವರ ಬಾಬಾಜಿ ಗುರುಕುಲ ಇಂದ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ, ತುಂಬಾ ಉಪಯೋಗ ಆಗಿದೆ. ಮೇಡಮ್, ನೀವು ಹೇಳ್ತಾ ಇದ್ರಿ ಒಂದು ಮಂತ್ರ ಕೊಟ್ಟಿದ್ರು ಗುರುಗಳು ಅಂತ. ಏನ್ ಮಂತ್ರ ಮೇಡಮ್ ಅದು? ಸರ್, ಅದು ಗುರು ಮಂತ್ರ ಅಂತ. ನಾವು ಯಾರು ಬಾಬಾಜಿ ಗುರುಕುಲಕ್ಕೆ ಜಾಯ್ನ್ ಆಗ್ತೀವಿ ಅವ್ರ ಪ್ರತಿಯೊಬ್ಬರಿಗೂ ಸಹ ಆ ಮಂತ್ರನ ಪ್ರತಿ ದಿವಸ ನಮ್ಮ ಹತ್ರ ಜಪ ಮಾಡಿಸ್ತಾರೆ, ಲೈವ್ ಅಲ್ಲೇ ಜಪ ಮಾಡಿಸ್ತಾರೆ. ಎಷ್ಟು ಸರಿ ಜಪ ಮಾಡ್ಬೇಕು? 108 ಸಲ ಜಪ ಮಾಡ್ಬೇಕು. ಇಲ್ಲ ಪ್ರತಿ ದಿವಸ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಲ. ಅದಕ್ಕೆ ನಿಯಮ ನಿಷ್ಠೆ ಅನ್ನೋದೆಲ್ಲ ಏನು ಇಲ್ಲ ಸರ್. ನಾವ್ ಎಲ್ಲಿ ಕೂತಿರ್ತೀವಿ ಅದೇ ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡ್ಬೋದು. ಇವಾಗ ನಾವು ಜರ್ನಿ ಮಾಡ್ತಾ ಇರ್ತೀವಿ, ನಮ್ ಕಾಮ್ ಆಗಿದೆ ಅನ್ಸಿದ್ರೆ ನಾವ್ ಅಲ್ಲೇ ಕೂತ್ಕೊಂಡು ಕೂಡ ಜಪ ಮಾಡ್ಕೊಂಡು ನಾವು ಜರ್ನಿ ಮಾಡ್ಬೋದು. ಅದಕ್ಕೆ ನಾವು ಇಲ್ಲೇ ಕುತ್ಕೋಬೇಕು, ಹಿಂಗೆ ಇರ್ಬೇಕು ಆತರ ಎಲ್ಲ ಏನಿಲ್ಲ. ಹಂಗಾಗಿ ನಾವು ಜಪ ಮಾಡಕ್ಕೆ ನಮಗೂ ಈಸಿ ಆಯ್ತು ಸರ್. ಅಂದ್ರೆ ಇವಾಗ ಜಪ ಅಂದ್ರೆ ಗುರುಗಳು ಕೊಟ್ಟಾಗ ನಿಮ್ಗೆ ಮಂತ್ರನ ಜಪ ಮಾಡಕ್ಕೆ ಶುರು ಮಾಡಿದ್ರಿ. ಸೊ ಎಷ್ಟು ದಿನಗಳ ಒಳಗಾಗಿ ನಿಮ್ಗೆ ಅಂದ್ರೆ ಏನ್ ಚೇಂಜಸ್, ಬದಲಾವಣೆ ಯಾವಾಗ ಕಾಣಿಸ್ತು ನಿಮ್ಗೆ? ಸರ್, ಅದೇ ಹೆಂಗಂದ್ರೆ ನಾವು ಹೆಂಗೆ ಜಪ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಇವಾಗ ಬರೀ 108 ಸಲ ಹೇಳಿದ್ರೆ ಆಗುತ್ತಾ ಅಂತ ನಿಮಗೆ ಅನ್ನಿಸ್ಬೋದು. ಬರೀ 108 ಸಲ ಖಂಡಿತ ಅದು ಸಾಧ್ಯ ಇಲ್ಲ ಸರ್. ಅದನ್ನ ನಾವ್ ಎಷ್ಟು ಸಾಧನೆ ಮಾಡ್ತೀವಿ ಅಷ್ಟು ನಮ್ಗೆ ಶಕ್ತಿ ಬರ್ತಾ ಹೋಗುತ್ತೆ. ನಾವು ಫಸ್ಟ್ ಡೇ ಒಂದ್ ದಿವಸ 108 ಮಾಡ್ಬಿಟ್ಟು ಸರಿ ಹೋಗುತ್ತೆ ಅಂದ್ಕೊಳ್ಳೋದು ತುಂಬಾ ತಪ್ಪು. ಪ್ರತಿ ದಿವಸ ಪ್ರತಿ ಕ್ಷಣ ನಮಗೆ ಟೈಮ್ ಸಿಕ್ಕಾಗೆಲ್ಲ ನಾವು ಮಾಡ್ತಾ ಇರಬೇಕು. ಅದೇ ಕೆಲಸ ನಾನು ಮಾಡಿದ್ದು ಸರ್. ನಾನು ದಿವಸಕ್ಕೆ 3 ರಿಂದ 4 ಸಲ ಜಪ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಬೆಳಗ್ಗೆ ಸಂಜೆ ಮಾಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನನ್ನ ಮಂತ್ರನ ಜಪ ಮಾಡ್ಕೊಂಡೇ ಇರ್ತೀನಿ ಸರ್. ಹಂಗಾಗಿ ನನಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಓಕೆ. ಆಮೇಲೆ ಮೇಡಮ್, ನೀವು ತುಂಬಾ ಸಮಸ್ಯೆನ ಇತ್ತು ನಿಮ್ಮಲ್ಲಿ, ನೀವು ಈ ಒಂದು ಬಾಬಾಜಿ ಗುರುಕುಲಕ್ಕೆ ಬರೋವಾಗ ಅಂತ ಹೇಳಿದ್ರಿ. ಅಂದ್ರೆ ಏನಾಗಿತ್ತು ಮೇಡಮ್, ನಿಮ್ಗೆ ಏನ್ ಸಮಸ್ಯೆ ಕಾಡ್ತಾ ಇತ್ತು? ಸರ್, ನನಗೆ ಜೊತೆಲಿ ಇದ್ದವರೇ ನನಗೆ ಮಾಡಿಸ್ಬಿಟ್ಟಿದ್ರು. ಆದ್ರೆ ನನ್ಗದು ಗೊತ್ತಿರ್ಲಿಲ್ಲ ಸರ್. ಜೊತೆಲಿರೋ ಫ್ರೆಂಡ್ಸ್ಗಳೇ ಮಾಡಿಸಿದಾರೆ ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲ. ಸ್ನೇಹಿತರೆ ಮಾಡಿಸಿದ್ದು. ಜೊತೆಲೇ ಇದ್ರು, ಮನೆಗೆ ಬರ್ತಾ ಇದ್ರು. ನಮ್ಮನೇಲೆ ಎಲ್ಲ ಪ್ರತಿಯೊಂದು ಊಟ ತಿಂಡಿ ಕಾಫಿ ಎಲ್ಲ ನಮ್ಮನೇಲೇ ಇರ್ತಾ ಇದ್ರು. 3 ಹೊತ್ತು ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ನಮ್ಮನೇಲೇ ಇರ್ತಾ ಇದ್ರು ಸರ್. ಆತರ ಫ್ರೆಂಡ್ಸ್ ತುಂಬಾ ನಂಬಿದ್ದವ್ರೆ ನನ್ಗೆ ಮಾಡಿಸಿದ್ದು ಸರ್. ಅದು ಅಂದ್ರೆ ಯಾವ ತರ ತಿಳಿತು ಮೇಡಮ್ ಇದು? ಸರ್, ನನಗೆ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್. ನನ್ಗೆ ಏನಕ್ಕೆ ಹಿಂಗಾಗಿದೆ ಎಲ್ಲಾದ್ರೂ ಹೋದ್ರೆ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಯಾರೋ ಮಾಡ್ಸಿದಾರೆ ಅಷ್ಟೇ ಹೇಳ್ತಾ ಇದ್ರು. ಆದ್ರೆ ಡೀಟೇಲ್ ನನ್ಗೆ ಏನು ಅಂತ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಿರೋರೆ ಮಾಡ್ಸಿದಾರೆ, ಈ ಹೆಂಗಸರುಗಳು ಮಾಡ್ಸಿದಾರೆ, ಗಂಡಸರು ಮಾಡ್ಸಿದಾರೆ, ಅದು ಕಾಮನ್. ಎಲ್ಲಾ ಕಡೆ ಹೇಳೋ ತರ ಕಾಮನ್ ಆಗಿ ನಮ್ಗೆ ಹೇಳ್ತಾ ಇದ್ರು. ಇವಾಗ ಪ್ರಪಂಚದಲ್ಲಿ ಎಷ್ಟೋ ಜನ ಹೆಂಗಸರು ಗಂಡಸರು ಎಲ್ಲ ಅವರೇ ಇರೋದ್ರಿಂದ ಯಾರು ಅಂತ ನಾನು ಅಂದ್ಕೊಂಡ್ಲಿ. ಇವಾಗ ಎಲ್ರು ನಾವು ಮಾತಾಡಿಸ್ತವ್ರೆಲ್ಲ ನಮ್ಗೆ ಮಾಡಿಸ್ತಾರ, ಎಲ್ರು ಅನುಮಾನ ಪಡೋ ತರನೇ ಆಗತ್ತೆ ಸರ್. ಇವ್ರು ಮಾಡ್ಸಿದಾರ ಅಂತ ಯೋಚನೆ ಮಾಡೋ ತರ ಆಗಿತ್ತು. ಅದು ನನ್ನನ್ನ ಸಮೋಹಿನಿಗೆ ಕಳಿಸ್ದಾಗ ಗುರುಜಿ, ಅವಾಗ ನಾನೇ ಕಣ್ಣಿಂದ ನೋಡಿದ್ದು ಸರ್. ನನಗೆ ತುಂಬಾ ಪರಿಚಯದವರು, ತುಂಬಾ ಸ್ನೇಹಿತರು ಅವರೇ ಮಾಡಿಸಿದ್ದು ಸರ್. ಅಂದ್ರೆ ಯಾರು ಅಂತ ತಿಳಿತಾ ನಿಮಗೆ? ತಿಳಿತು ಸರ್, ಖಂಡಿತ ತಿಳಿತು ಸರ್. ಅವರೇ ಮಾಡಿಸಿದ್ದು, ಹೆಂಗ್ ಮಾಡಿಸಿದಾರೆ, ಹೆಂಗ್ ತಂದಿಟ್ಟಿದ್ದಾರೆ ಪ್ರತಿಯೊಂದು ಸಹ. ಹೆಂಗ್ ಮಾಡಿಸಿದ್ರು ಮೇಡಮ್? ಅದು ನೀವ್ ಏನ್ ನೋಡಿದ್ರಿ ಸರ್? ಏನೋ ಪೌಡರ್ ಅಲ್ಲೆಲ್ಲ ತಗೊಂಡ್ ಬಂದ್ ಇಟ್ಟಿದ್ರು, ಮನೆಯಲ್ಲೇ ಹಾಕೋಗಿದ್ರು. ಅಂದ್ರೆ ಏನು ಫುಡ್ ಅಲ್ಲ ಸರ್, ಪೌಡರ್ ತಗೊಂಡ್ ಬಂದು ಮನೆಯಲ್ಲಿ ಹಾಕೋಗಿದ್ದು, ಹೆರ್ಚೋಗಿರೋದು, ಮತ್ತೆ ಒಂದು ಪೇಪರ್ ಅಲ್ಲಿ ತಗೊಂಡ್ಬಂದು ಇಟ್ಟೋಗಿರೋದು, ಆ ತರ ಎಲ್ಲ ಆಗಿದೆ. ಅದೆಲ್ಲ ನೋಡಿ ತೆಗ್ಸಿದ್ದು ಸರ್. ಓಕೆ ಓಕೆ. ಅಂದ್ರೆ ಅದಿದ್ದಾಗ ನಿಮ್ಗೆ ಹೇಗಿದ್ರಿ ನಿಮ್ಮ ಒಂದು? ಸರ್, ನಾವು ತುಂಬಾ ಚೆನ್ನಾಗಿದ್ವಿ ಸರ್ ಫ್ಯಾಮಿಲಿನಲ್ಲಿ. ತುಂಬಾ ಅಂದ್ರೆ ನಾವು ಒಂದು ಟೈಮಲ್ಲಿ ಮನೆಯೆಲ್ಲ ಸ್ವಂತಕ್ಕೆ ಮನೆ ತಗೋಬೇಕು ಅನ್ನೋ ಸ್ಟೇಜಲ್ಲಿ ಇದ್ವಿ ನಾವು. ಅಷ್ಟು ಎಲ್ಲ ಇದ್ದವ್ರು ಇವತ್ತು ನಮ್ ಲೈಫ್ 0 ಆಗಿದೆ ಸರ್. ನಮ್ಮ ಮನೆಯವರಿಗೆ ಜಾಬ್ ಪ್ರಾಬ್ಲಮ್ ಆಯ್ತು. ಫಸ್ಟ್ ಪ್ರಾಬ್ಲಮ್ ಆಗಿದ್ದು ಜಾಬ್. ಆ ಜಾಬ್ ಪ್ರಾಬ್ಲಮ್ ಇಂದ ಕೋವಿಡ್ ಟೈಮ್ ನಲ್ಲಿ ಜಾಬ್ ಪ್ರಾಬ್ಲಮ್ ಆಯ್ತು. ನಾವ್ ಅಂದ್ಕೊಂಡ್ವಿ ಜಾಬ್ ಇಲ್ವಲ್ಲ ಅದಕ್ಕೆ ಅಂತ ನಾವು ಹಂಗ ಅಂದ್ಕೊಂಡ್ವಿ. ಆದ್ರೆ ಅದೇನಾಯ್ತು ಅಂದ್ರೆ ಮನೇಲಿ ಇರೋದೆಲ್ಲ ಖಾಲಿ ಆಗ್ತಾ ಬಂತು ಸರ್ ನಮ್ಗೆ. ನಾವು ಮನೆ ಸರಿ ಇಲ್ಲ ಅಂತ ಮನೆ ಖಾಲಿ ಮಾಡಿದ್ವಿ. ಯಾವ ಮನೆಗೆ ಹೋದ್ರೂ ಇಂಪ್ರೂವ್ಮೆಂಟೇ
ಆಗ್ತಾ ಇಲ್ಲ. ಅದಾದ್ಮೇಲೆ ನಾವು ಯಾರಾದರೂ ಇಲ್ಲಿ ನಿನ್ಗೆ ಹಿಂಗಾಗಿದೆ ಬಾ ಅಲ್ಲಿ ದೇವ್ರು ಚೆನ್ನಾಗಿ ಹೇಳ್ತಾರೆ, ಇನ್ನೊಬ್ರು ಯಾರೋ ಶಾಸ್ತ್ರ ಹೇಳ್ತಾರೆ ಅಂದರೆ ಎಲ್ಲ ಕಡೆನೂ ನಾನು ಹೋಗ್ತಾ ಇದ್ದೆ ಸರ್. ಅದೇ ಎಲ್ಲೂ ಹೋದ್ರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ರಿಮೂವ್ ಮಾಡ್ತೀವಿ ಅಂತ ದುಡ್ಡನ್ನು ಸಹ ತಗೊಂಡ್ರು ಸರ್. ಯಾರು ನನಗೆ ಸರಿ ಮಾಡಿಕೊಡ್ಲಿಲ್ಲ. ಅದಾದ್ಮೇಲೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಗೊತ್ತಾಗಿದ್ದು. ಅಂದ್ರೆ ಎಷ್ಟು ವರ್ಷದಿಂದ ಇದು ಆಗಿತ್ತು ಮೇಡಮ್? ಅಂದ್ರೆ ಈ ಸಮಸ್ಯೆ ಇಂದ ಬಳಲ್ತಾ ಇದ್ರಿ ಸರ್? ನಾನು 4 years ಇಂದ ಸಫರ್ ಮಾಡ್ತಾ ಇದ್ದೆ ಸರ್. 4 ವರ್ಷದಿಂದ ತುಂಬಾ ಸಫರ್ ಮಾಡ್ತಾ ಇದ್ದೆ. ಅಂದ್ರೆ ಸ್ಟಾರ್ಟ್ ಆಗಿದ್ದು ನನಗೆ 4 ವರ್ಷದಲ್ಲಿ, ಇವಾಗ 2 ವರ್ಷದಿಂದ ತುಂಬಾ ಸಫರ್ ಮಾಡಿ ಈ 1 ವರ್ಷದಲ್ಲಿ ನಾನು ಬದುಕಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದು ಈ 1 ವರ್ಷದಲ್ಲೇ ಸರ್. ನಾನು ತುಂಬಾ ಅಂದ್ರೆ ತುಂಬಾ ನೋವುಪಟ್ಟು ಏನಾದ್ರೂ ಮಾಡ್ಕೋಬೇಕು ಅಂತ ಹ್ಯಾಂಗ್ ಮಾಡ್ಕೊಂಡು ಕೂಡ ಹೋಗಿದ್ದೀನಿ ಸರ್. ನಾನು ಅಷ್ಟು ಸಫರ್ ಮಾಡಿದ್ದೆ ನಾನು. ಇವಾಗ ನೀವು ಆ ಸಮಸ್ಯೆನ ಸಂಮೋಹಿನಿಯಲ್ಲಿ ನೋಡಿದ್ರೆ, ಸೊ ಆಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್? ಈ ತರ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ ಅಂತ ಅನ್ನೋದನ್ನ ನೀವು ನೋಡಿದಾಗ ನಿಮ್ಗೆ ಏನ್ ಮನ್ಸಲ್ಲಿ ಏನ್ ಥಾಟ್ ಬಂತು? ತುಂಬಾ ನೋವಾಯ್ತು ಸರ್. ಜನಗಳನ್ನೇ ನಂಬಾರ್ದು ಅಂತ ಅಷ್ಟು ಬೇಜಾರಾಯ್ತು ನನಗೆ ನೋಡಿ. ಯಾಕಂದ್ರೆ ನಮ್ಮನೆಯಲ್ಲೇ ಬಂದು ನಮ್ಮನೆಯಲ್ಲೇ ಹೇಳ್ಬಾರ್ದು. ತುಂಬಾ ಕಷ್ಟ ಇದ್ದಾಗ ನಾನು ಅವ್ರಿಗೆ ಮನೆಯಿಂದ ಊಟ ಎಲ್ಲ ಸಹ ತಗೊಂಡೋಗಿದ್ದಾರೆ ನಮ್ಮ ಮನೆಗಳಲ್ಲಿ. ಹಂಗೆಲ್ಲ ಇದ್ದವರು ಜೊತೆಲೇ ಇದ್ಕೊಂಡು ನಮ್ಮ ಇಂಪ್ರೂವ್ಮೆಂಟ್ನ ಸಹಿಸ್ತೀರಾ? ಮಕ್ಳು ಫೀಸ್ಗೆಲ್ಲ ನಾನು ಕೊಟ್ಟಿದ್ದೀನಿ, ಮಕ್ಳು ಫೀಸ್ ಇಲ್ಲ ಅಂದಾಗ ಅದೆಲ್ಲ ನಾನು ಮಾಡಿರೋದು ಬೇಡ. ಆದರೆ ದೇವರು ಇದ್ದಾರೆ, ಬಾಬಾಜಿ ಇದ್ದಾರೆ, ನೋಡ್ಕೊತಾರೆ. ನನಗದು ಬೇಡ ಸರ್. ನಾನು ಮಾಡಿರೋಷ್ಟು ದೇವ್ರು ನೋಡಲಿ ಅಂತ ನಾನು ಅಂದ್ಕೊತೀನಿ. ನನ್ನ ಕೈಲಾದಷ್ಟು ನಾನು ಅವ್ರಿಗೆಲ್ಲ ಮಾಡಿದ್ದೀನಿ. ನನ್ನ ಜೊತೆನೇ ಚೆನ್ನಾಗಿದ್ದು ನನ್ನನ್ನು ಹಾಳು ಮಾಡಬೇಕು ಅಂತ ನೋಡಿದ್ರಲ್ಲ, ಅದು ತುಂಬಾ ಅಂದರೆ ತುಂಬ ನೋವಾಗುತ್ತೆ ಸರ್ ಮನಸ್ಸಿಗೆ. ಮೇಡಮ್, ನೀವು ಸಂಮೋಹಿನಿಗೆ ಒಳಪಟ್ಟಾಗ ನಿಮ್ಗೆ ಏನು ಕಾಣಿಸ್ತು ಅಲ್ಲಿ? ಹೇಗೆ ಅದನ್ನ ರಿಮೂವ್ ಮಾಡಿದ್ರಿ? ಸೊ ಅದ್ರ ಬಗ್ಗೆ ತಿಳಿಸಿ ಮೇಡಮ್. ಸರ್, ನಾನು ಇಲ್ಲಿ ಬಂದಾಗ ಸಂಮೋಹಿನಿಗೆ ಕಳಿಸಿದ್ರು. ನನ್ನನ್ನು ಕಳಿಸಿದಾಗ ನಾನು ಫಸ್ಟ್ ನೋಡಿದೆ ಏನಾಗಿದೆ ಅನ್ನೋದು ನೋಡಿ ಅಂತ ಹೇಳಿ ನಮಗೆ ಹೇಳಿದ್ರು ಗುರೂಜಿ. ಹೇಳಿದ ಮೇಲೆ ನಾನು ಒಂದೊಂದೇ ಸ್ಟೆಪ್ ಹೋಗ್ತಾ ಹೋದ್ಮೇಲೆ ಹೆಂಗೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನೋಡಿದೆ. ಅವರು ನನಗೆ ಯಾವುದೋ ಹೋಮದಲ್ಲಿ ಏನೋ ಮಾಡಿಸಿ ಆ ಭಸ್ಮ ತೊಗೊಂಡು ಬಂದು ನನ್ನ ಮನೆಯಲ್ಲಿ ಹಾಕೋಗಿದ್ರು ಸರ್. ಅದೆಲ್ಲ ಆದಮೇಲೆ ಅದನ್ನೆಲ್ಲ ತೆಗೆಸಿ ಗುರೂಜಿ ಅದನ್ನು ಭಸ್ಮ ಮಾಡಿಸಿದ್ರು ನಮ್ಮ ಕೈಯಲ್ಲೇ. ಅಂದರೆ ನಾವು ಕನಸಿನ ಸ್ಥಿತಿನಲ್ಲಿ ಇರ್ತೀವಿ. ಆ ಟೈಮಲ್ಲಿ ಸಂಮೋಹಿನಿಗೆ ಹೋಗಿರ್ತೀವಲ್ಲ, ಆ ಟೈಮಲ್ಲಿ ಅವರು ನಮ್ಮ ಹತ್ರನೇ ಕರ್ಪೂರ ಎಲ್ಲ ಕೊಟ್ಟು ನಮ್ಮ ಕೈಯಲ್ಲೇ ಭಸ್ಮ ಮಾಡಿಸಿದ್ರು. ನಾವು ಅದು ಹುರಿದಿದ್ದು ಬೂದಿ ಆಗಿದ್ದು ಎಲ್ಲ ನಾನು ನೋಡಿದೆ. ಅದೆಲ್ಲ ಆದ್ಮೇಲೂ ಸಹ ಅವರು ಕೇಳಿದ್ರು ಎಲ್ಲ ಸರಿ ಹೋಗಿದ್ಯೋ ಇಲ್ವೋ, ನಿನ್ನ ಮನೆಗೆ ಹೋಗಿ ನೋಡು ಅಂತ ಹೇಳಿದ್ರು. ನಾನು ನನ್ನ ಮನೆಗೆ ನಾನು ಪ್ರತಿ ದಿವಸ ಜಪ ಮಾಡ್ತೀರಾ ಅಲ್ವಾ, ಅಲ್ಲೋಗಿ ನೋಡಿ ಅಂತ ಅಂದರು. ನಾನು ನನ್ನ ಮನೆಗೆ ಎಂಟ್ರಿ ಆಗಬೇಕು ಅಂತ ನನ್ನ ಮನೆಯೇ ನನಗೆ ಕಾಣಿಸ್ತಾ ಇಲ್ಲ. ಡೋರ್ ಮಾತ್ರ ಕಾಣಿಸ್ತಿದೆ, ಒಳಗಡೆ ಫುಲ್ ಎಲ್ಲ ಕಪ್ಪಗೆ ಕಾಣಿಸ್ತಾ ಇದೆ, ಕತ್ಲೆ ಹೊಗೆ ಥರ ಏನು ಕಾಣಿಸ್ತಾ ಇಲ್ಲ. ಅದಾದಮೇಲೆ ನಾನು ಗುರೂಜಿಗೆ ಹೇಳಿದೆ, ಗುರೂಜಿ ನನಗೆ ಹಿಂಗಾಗಿದೆ ಅಂತ ಹೇಳಿದೆ. ಆಮೇಲೆ ಅದನ್ನೆಲ್ಲ ತೆಗ್ಸಿದ್ರು ಗುರೂಜಿ, ನಮ್ಮ ಕೈಯಿಂದನೇ ಕ್ಲೀನ್ ಮಾಡ್ಸಿದ್ರು. ಅದೆಲ್ಲ ಕ್ಲೀನ್ ಮಾಡ್ಕೊಂಬನ್ರಿ, ಗೋಡೆನಲ್ಲಿರೋದೆಲ್ಲ ತೆಗೀರಿ ಅಂತ. ಅದೆಲ್ಲ ತೆಗೆಸಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ಮೇಲೆ ಒಂದು ಮನೆಯಲ್ಲಿನೂ ಸ್ವಲ್ಪ ಕಳೆ ಬಂತು ನಮಗೆ, ಮನೆ ಒಳಗಡೆ ಹೋಗ್ಬೇಕು ಅನ್ನಿಸ್ತು. ಅದೆಲ್ಲ ಆದ್ಮೇಲೆ ನನಗೆ ಮನೆಯಲ್ಲಿ ಚೇಂಜಸ್ ಆಯ್ತು ಸರ್. ನನಗೆ ಪ್ರತಿಯೊಂದು ಮನೆಯಲ್ಲಿ ನೆಮ್ಮದಿ ಬಂತು, ಶಾಂತಿ ಬಂತು, ಮನೆಯಲ್ಲಿ ಪೂಜೆ ಮಾಡಕ್ಕೊಂದು ಮನ್ಸು ಬಂತು, ಪ್ರತಿಯೊಂದೂ ಆಯ್ತು ಸರ್. ಮೇಡಮ್, ಇದು ಇವಾಗ ಸಂಮೋಹಿನಿಯಲ್ಲಿ ನೀವು ಆ ದೃಶ್ಯನ ನೋಡ್ತಾ ಇದ್ದೀರಲ್ಲ, ಅಂದ್ರೆ ಹೇಗ್ ಕಾಣಿಸುತ್ತೆ ಅದು? ಅದ್ರ ಬಗ್ಗೆ ಹೇಳಕ್ಕಾಗತ್ತಾ? ಅಂದ್ರೆ ಇವಾಗ ಆ ಪರ್ಸನ್ ಕಾಣಿಸಿದ್ರು ಅಂತ ಹೇಳಿದ್ರೆ, ಆ ಭಸ್ಮ ಕಾಣಿಸುತ್ತು ಅಂತ ಹೇಳಿದ್ರೆ, ಅಂದ್ರೆ ಅವ್ರು ಯಾವ ಸ್ಥಳದಲ್ಲಿದ್ದಾರೆ ಅದಕ್ ಕಾಣ್ತಾ ಇದೆಯಾ? ಅಂದ್ರೆ ನಿಮ್ ಮನೆಯಲ್ಲಿ ಇಲ್ಲ ಸರ್, ಹೇಗ ಇಟ್ಟಿದ್ದಾರೆ ಅನ್ನೋದು ಕಾಣ್ತಾ ಇದೆಯಾ? ಯಾವ ರೀತಿ ಅದು ಹೇಳಿ ಸರ್. ಅವರು ನಮ್ಮ ಮನೇಲಿ ಬಂದು ಹೆಂಗ್ ಇಟ್ಟೋಗ್ತಾರೆ ಅನ್ನೋದೇ ಕಾಣಿಸುತ್ತೆ ಸರ್ ನಮಗೆ. ಅವ್ರು ಯಾರು ಬಂದಿದ್ರು, ಎಲ್ಲಿ ಇಟ್ಟೋದ್ರು ಅನ್ನೋ ಪ್ಲೇಸ್ ಕೂಡ ಕಾಣಿಸುತ್ತೆ. ಹೌದು, ಫಸ್ಟ್ ನಾವ್ ಅಲ್ಲಿಗೆ ಹೋಗ್ತೀವಿ ಸರ್. ಸಂಮೋಹಿನಿ ಅಂತಂದ್ರೆ ನಾವ್ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಅವ್ರು ಇಡೋದನ್ನೆಲ್ಲ ನಿಂತ್ಕೊಂಡು ನೋಡೋ ತರ ನಮಗ್ ಕಾಣಿಸುತ್ತೆ ಸರ್. ಅಂದ್ರೆ ಯಾವ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ರು ನಿಮ್ಗೆ ಗುರುಗಳು ಈ ಸಂಮೋಹಿನಿಯಲ್ಲಿ ಅಲ್ಲಿಗೆ ಕಳಿಸ್ಬೇಕಂದ್ರೆ? ಸೊ ಅದ್ರ ಬಗ್ಗೆ ಏನಾನ ತಿಳ್ಸಕ್ಕಾಗತ್ತಾ? ಅಂದ್ರೆ ನೀವು ಸಂಮೋಹಿನಿಗೆ ಫಸ್ಟ್ ಟೈಮ್ ಇದು ಮೊದಲನೇ ಸರಿ ಅಲ್ಲ ಮೇಡಮ್ ನೀವು ಒಳಪಟ್ಟಿರೋದು? ಸೊ ಆ ಫೀಲಿಂಗ್ ಹೇಗಿತ್ತು ನಿಮ್ಗೆ? ಅಂದ್ರೆ ಯಾವ ರೀತಿ ನೀವು ಪ್ರಿಪೇರ್ ಆದ್ರಿ? ನಿಮ್ ಹೇಗ್ ಪ್ರಿಪೇರ್ ಮಾಡ್ಕೊಂಡ್ರಿ ಸರ್? ನಾವು ಸ್ಟಾರ್ಟಿಂಗ್ ಬಂದಾಗ ಸಂಮೋಹಿನಿಗೆ ಹೋಗ್ತೀವಿ ಅಂತ ಬಂದಿರ್ಲಿಲ್ಲ, ಸುಮ್ನೆ ಗುರೂಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಗುರೂಜಿನ ನಾವೇ ಕೇಳಿದ್ವಿ, ಗುರೂಜಿ ನಮ್ಗೊಂದ್ಸಲ ಹಿಪ್ನೋಟೈಸ್ ಮಾಡ್ತೀರಾ ಅಂತ. ಅವರು ಸರಿ ಅದಕ್ಕೇನಂತೆ ಟ್ರೈ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾವು ಹಿಪ್ನೋಟೈಸ್ ಆಗ್ತೀವಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲರೂ ಹೋಗ್ಬೋದು, ಎಷ್ಟೊತ್ತು ಸುಮ್ಮನೆ ಟಿವಿಲೆಲ್ಲ ತೋರಿಸ್ತಾರೆ, ಸುಮ್ಮನೆ ಹಿಂಗೆ ಚಿಟ್ಕಿ ಹೊಡೆದಿದ ತಕ್ಷಣ ಹೋಗ್ಬೋದು, ನಾನು ಹಾಗೆ ಅಂದ್ಕೊಂಡಿದ್ದು. ಆದರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು ಅಷ್ಟು ಈಸಿ ಅಲ್ಲ, ನಾವು ಹಿಪ್ನೋಟೈಸ್ ಆಗೋದು ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತು. ಇಲ್ಲಿ ಬಂದಮೇಲೆ ನಾವು
ಧ್ಯಾನ ಸ್ಥಿತಿ ಅಂತ ಹೇಳ್ತಾರಲ್ಲ, ಕನಸಿನ ಸ್ಥಿತಿ, ಆ ಸ್ಥಿತಿಗೆ ಹೋಗ್ತೀವಿ ಸರ್. ಆ ಸ್ಥಿತಿ ತಲುಪ್ತೀವಿ ನಾವು. ಆ ಸ್ಥಿತಿ ತಲುಪಿದ ಮೇಲೆ ನಮಗೆ ಅದೆಲ್ಲ ಕನಸಿನ ರೂಪದಲ್ಲಿ ನಾವೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ರೀತಿ ಕಾಣಿಸುತ್ತೆ ಸರ್. ಇದನ್ನು ಎಷ್ಟು ಜನ ಬಳಸ್ಕೋಬೋದೋ ಅಷ್ಟು ಜನ ಬಳಸ್ಕೋಬೋದು, ಏನೂ ತೊಂದರೆ ಇಲ್ಲ. ಮತ್ತು ಯಾರಿಗೂ ಇಲ್ಲಿ ಕೆಟ್ಟದ್ದು ನಡೆಯೋಕ್ಕೆ ಸಂಭವನೇ ಇಲ್ಲ. ಯಾಕಂದರೆ ಕೆಟ್ಟದ್ದು ಯಾರಾದರೂ ಏನಾದರೂ ನಮಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಬರೋವಂಥ ಸಂದರ್ಭ ಇದ್ರೂ ಗುರುಗಳಿದ್ದಾರೆ ಅದನ್ನು ತಡೆಯೋಕ್ಕೆ, ನಮಗೆ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಆಗಾಗ. ಇಲ್ಲಿ ಆಮೇಲೆ ಏನೋ ನೋಡೋದು, ಏನೋ ತಿಳ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಇಲ್ಲೇ ಏನಕ್ಕೆ ಅಂದರೆ ಇಲ್ಲಿ ನಾನೇನು ಮಾಡ್ತೀನಿ, ವಿದ್ಯೆ ಹೇಳಿಕೊಟ್ಟು ನಾನು ಅವ್ರ ಕೈಲೇ ಪ್ರಯೋಗ ಮಾಡಿಸೋದ್ರಿಂದ ಅವ್ರಿಗೆ 100ಕ್ಕೆ 90 ಭಾಗ ಅಂತೂ ಅವ್ರಿಗೆ ಫಲಿತಾಂಶ ಸಿಕ್ಕಿದೆ. ಇನ್ನು ಮುಂದೊಂದು ಅವರು ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದ ವಿದ್ಯೆಯನ್ನು ಅಳವಡಿಸ್ಕೊಂಡು ಅವರೇನಾರ ಮುಂದಿನ ದಿನಗಳಲ್ಲಿ ಅವರು ಇದನ್ನು ಸಾಧನೆ ಮಾಡ್ಕೊತಾ ಹೋದಲ್ಲಿ ಅವ್ರ ಜೀವನ ಸುಖಮಯವಾಗಿ ಸುಲಲಿತವಾಗಿ ನಡೆಯುತ್ತೆ ಅಂತ ನಾನು ಈ ಮುಖಾಂತರ ನಾನು ನಿಮಗೆ ಹೇಳ್ತೀನಿ. ಹಲವಾರು ಜನ ಏನು ಕೇಳ್ತಾರೆ ಅಂದರೆ ಇದು ನೀವೇ ಮಾಡಿಕೊಟ್ಬಿಡಿ ಅಂತ ಎಲ್ಲ ಕೇಳ್ತಾರೆ. ಹಾಗಾಗಿ ಇದು ನಾವು ಮಾಡೋವಂಥದ್ದಲ್ಲ, ಇದು ಯಾವುದೇ ಕಾರಣಕ್ಕೂ ನಾನು ಮಾಡೋವಂಥದ್ದಲ್ಲ. ನಾನು ಏನಿದ್ರು ಅವ್ರಿಗೆ ಸಹಾಯವನ್ನು ಮಾಡಿಕೊಡ್ತೀನಿ, ವಿದ್ಯೆ ಕಲಿಸ್ತೀನಿ. ಇಂತಿಂಥ ತಂತ್ರಗಾರಿಕೆ ಹೂಡಿ ಆ ಒಂದು ದುಷ್ಟಶಕ್ತಿನ ಅಥವಾ ನಿಮ್ಮ ಒಂದು ಏನು ಕೆಟ್ಟ ಕರ್ಮಗಳಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಗಾಗ ಸಲಹೆಗಳನ್ನು ಕೊಟ್ಟು ಅವ್ರ ಕೈಲೇ ಮಾಡಿಸ್ತೀನಿ. ಇದು ಕೋರ್ಸ್ ಆಗಿರುತ್ತೆ, ಇದು ಯಾವುದೇ ಕಾರಣಕ್ಕೂ ನಾವು ಮಾಡೋವಂಥದ್ದಲ್ಲ. ಇದು ವಿದ್ಯೆನ ಹೇಳ್ಕೊಡ್ತೀನಿ, ಅದನ್ನು ಬೆಳೆಸಿಸ್ತೀನಿ ನಿಮ್ಮನ್ನು. ಅದ್ರ ಮುಖಾಂತರ ನೀವು ಒಂದು ಹಂತದಕ್ಕೆ ಬಂದಾಗ ನಾವು ನಿಮ್ಮನ್ನು ಬೀಳ್ಕೊಡುಗೆ ಮಾಡಿಕೊಟ್ಬಿಡ್ತೀವಿ. ಆಮೇಲೆ ನೀವು ಆ ವಿದ್ಯೆಯನ್ನು ಬಳಸಿ ನೀವು ನಿಮ್ಮ ಜೀವನದಲ್ಲಿ ಏನೇನು ಸಾಧನೆ ಆಗಬೇಕೋ ಅದನ್ನೆಲ್ಲ ಮಾಡಿಕೊಂಡು ನೀವು ಹೋಗ್ತಾಯಿದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ, ಸುಳ್ಳನ್ನು ಅತಿ ಹೆಚ್ಚಾಗಿ ಹೇಳೋಕ್ಕೆ ಹೋಗಬೇಡಿ ಮತ್ತು ಪ್ರಾಮಾಣಿಕವಾಗಿರೋಕ್ಕೆ ಪ್ರಯತ್ನ ಪಡಿ. ಇಷ್ಟೇ ನಾನು ಹೇಳೋದು. ಗುರು ಒಲಿಬೇಕು ಅಂದರೆ ಇದಿಷ್ಟು ಇರಬೇಕು. ಗುರು ಒಲಿಬೇಕು ಅಂದರೆ ಪ್ರಾಮಾಣಿಕವಾಗಿರಬೇಕು, ಸತ್ಯವಾಗಿರಬೇಕು, ಧರ್ಮವಾಗಿರಬೇಕು, ನಿಯಮ ನಿಷ್ಠೆಯಿಂದ ಬದುಕಬೇಕು. ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ನಾವು ನಮ್ಮ ಶಿಷ್ಯರಿಗೂ ಅದನ್ನು ಹೇಳಿ ಅದನ್ನು ಅನುಸರಣೆ ಮಾಡೋ ಥರ ನಾವು ಮಾಡಿರೋದಕ್ಕೆ ಇವತ್ತು ಎಲ್ಲ ಶಿಷ್ಯರಿಗೂ ಇಷ್ಟು ಒಂದು ಅದ್ಭುತವಾದ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗ್ತಾಯಿದೆ. ಇದನ್ನು ಮುಂಬರೋವಂಥ ಶಿಷ್ಯರುಗಳು ಸದುಪಯೋಗ ಪಡಿಸ್ಕೋಬೋದು. ನಾವು ಹೇಳ್ಕೊಡೋಕೆ ನಾವು ತಯಾರಾಗಿರ್ತೀವಿ. ಕಲ್ತ್ಕೊಂಡು ಮುಂದಕ್ಕೆ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನೀವು ತಯಾರಾಗಿರ್ಬೇಕಷ್ಟೇ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಬಾಬಾಜಿ.